ನಮಸ್ಕಾರಗಳು ಹೊಸ ಜೋಡಿ ಪ್ರಿಯ ಪ್ರೇಕ್ಷಕರಿಗೆ. ಇಂದು ನಾವು ಪರಿಚಯಿಸುತ್ತಿರುವಂತಹ ವಧುವಿನ ಜೀವನ ಕಥೆ ತುಂಬ ಸರಳವಾದದ್ದು, ಆದರೆ ಮನಸೂರೆಗೊಳ್ಳುವಂಥದ್ದು ಎಂದು ಕೂಡ ಹೇಳಲಾಗ್ತಿದೆ. ಫ್ರೆಂಡ್ಸ್, ಇವರ ಹೆಸರನ್ನು ನಾವು ನೋಡೋದಾದ್ರೆ ಇವರ ಹೆಸರು ದೀಪ್ತಿ ಅಂತ. ವಯಸ್ಸು 26 ವರ್ಷ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಣ್ಣ ಊರಿನಲ್ಲಿ ಜನಿಸಿ ಬೆಳೆದವಳು. ಸರಳ ಕುಟುಂಬ, ಸರಳ ಮೂಳೆಗಳು, ಆದರೆ ದೊಡ್ಡ ಕನಸನ್ನು ಕೂಡ ಇವರು ಹೊಂದಿದ್ದಾರೆ ಎಂದು ತಿಳಿಸಿಕೊಂಡಿದ್ದಾರೆ. ಹಾಗೆ ಅವಳು ಈಗ ಬೆಂಗಳೂರು ನಗರದಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರಿಗೆ ತಿಂಗಳಿಗೆ ಸಂಬಳ 32 ಆದಾಯವಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳು ವಿದ್ಯಾಭ್ಯಾಸದಲ್ಲಿ BCom ಮುಗಿಸಿಕೊಂಡು ಕೆಲಸಕ್ಕೆ ಸೇರುತ್ತಲೇ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡಳು. ತಂದೆ ತಾಯಿ ರೈತರು, ತಂಗಿ ಓದುತ್ತಿದ್ದಾಳೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮನೆಯ ಪರಿಸ್ಥಿತಿ ಬಲವಾಗಿಲ್ಲದಿದ್ದರೂ ದುಡಿಯುವ ಮನೋಭಾವ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲವನ್ನ ಮುನ್ನಡೆಸಿಕೊಂಡು ಬಂದಿದ್ದಾಳೆ ಎಂದು ಕೂಡ ತಿಳಿಸಿಕೊಳ್ಳಲಾಗ್ತಿದೆ. ಹಾಗೆ ಸ್ನೇಹಿತರ, ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ 100ಗೆ 200% ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ದೀಪ್ತಿರವರು ಚಿಕ್ಕಿದ್ದನಿಂದಾಗಲೇ ಶಾಂತ ಸ್ವಭಾವದವರು, ಮಿತ ಭಾಷೆ, ಆದರೆ ಒಮ್ಮೆ ಹತ್ತಿರವಾದರೆ ಮನಸ್ಸಾರೆ ಮಾತನಾಡುವಂತಹ ಸ್ವಭಾವದವಳು ಎಂದು ಕೂಡ ತಿಳಿಸಿಕೊಳ್ಳಲಾಗ್ತಿದೆ. ಹಾಗೆ ಅಡುಗೆ ಮಾಡುವುದು, ಪುಸ್ತಕಗಳನ್ನು ಓದುವುದು, ಪ್ರವಾಸಕ್ಕೆ ಹೋಗುವುದು ಇವೆಲ್ಲ ಅವಳಿಗೆ ಹವ್ಯಾಸಗಳು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಮನೆಯವರ ಜೊತೆ ಸಮಯ ಕಳೆಯುವುದು, ಹಳ್ಳಿ ಹಬ್ಬಗಳಲ್ಲಿ ಪಾಲ್ಗೊಳ್ಳುವುದು ಅವಳಿಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಮದುವೆಯ ವಿಷಯಕ್ಕೆ ಬಂದರೆ ಅವಳು ಬಯಸುವಂತಹವರ ಈ ರೀತಿ ಇರಬೇಕಂತೆ. ಪ್ರಾಮಾಣಿಕ, ಒಳ್ಳೆಯ ಹೃದಯದ, ಕುಟುಂಬದ ಮೌಲ್ಯಗಳನ್ನು ಗೌರವಿಸುವಂತಹ ವ್ಯಕ್ತಿಯಾಗಿರಬೇಕಂತೆ. ವಯಸ್ಸು 28ರಿಂದ 32 ವರ್ಷಗಳ ನಡುವೆ ಇದ್ದರೆ ಸೂಕ್ತ ಎಂದು ತಿಳಿಸಿಕೊಟ್ಟಿದ್ದಾರೆ. ಉದ್ಯೋಗ ಹೊಂದಿರಬೇಕು, ಆದಾಯ ಹೇಗಿದ್ದರೂ ಪರವಾಗಿಲ್ಲ, ಆದರೆ ಹೊಣೆಗಾರಿಕೆಯ ಮನಸ್ಸು ಇರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ದೀಪ್ತಿ ಹೇಳುವಂತಹ ಮಾತು ಏನೆಂದರೆ, ನನಗೆ ದೊಡ್ಡ ಕನಸುಗಳು ಬೇಡ, ಆದರೆ ಚಿಕ್ಕ ಚಿಕ್ಕ ಸಂತೋಷಗಳನ್ನು ಹಂಚಿಕೊಳ್ಳಬಲ್ಲ ಜೀವನ ಸಂಗಾತಿ ಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಯಾರಾದರೂ ಈ ಸರಳ ಸುಂದರಿಯ ಜೀವನ ಸಂಗಾತಿಯಾಗಿ ಬರುವಂತಹ ಮನಸ್ಸನ್ನು ಮಾಡಿಕೊಂಡಿದ್ದರೆ ಬನ್ನಿ, ನೇರವಾಗಿ ಸಂಪರ್ಕಿಸಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.